ಗ್ರಾಮಸ್ಥರ ಪರವಾಗಿ ತಾಲೂಕಿನ ಕನ್ನಡದ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಜೊತೆಗೆ ಈ ಒಂದು ಸಮ್ಮೇಳನ ಈ ಮಟ್ಟಕ್ಕೆ ಬರಬೇಕಾದ್ರೆ ತುಂಬಾ ಸಹಕಾರವನ್ನು ನೀಡಿದವರು ಶ್ರೀ ದುರ್ಗಾವಿನಾಯಕ ದೇವಸ್ಥಾನದ ಆಡಳಿತ ಮಂಡಳಿಯವರು, ಇಲ್ಲಿಯ ಸಮಸ್ತ ನಾಗರಿಕರು. ದುರ್ಗಾವಿನಾಯಕ ದೇವಸ್ಥಾನದ ರವರ ಕವನ ಸಂಕಲನ ಹಾಗೂ ಶ್ರೀ ದಿನೇಶ್ ಹೆಗಡೆ ಹುಲಿಮನೆ ಇವರ ಕಥಾ ಸಂಕಲನ ಸಂಪೇಕಟ್ಟೆಯ ಸರಹದ್ದು.
ಸುಮಾರು 5-6 ಕೃತಿಗಳನ್ನು ರಚಿಸಿದ್ದಾರೆ. ಈಗ ಇವರ ಸಂಪೆಕಟ್ಟೆಯ ಸರಹದ್ದು ಎಂಬಂಥ ಕಥಾ ಸಂಕಲನವನ್ನು ನಮ್ಮ ಮುಂದೆ ಲೋಕಾರ್ಪಣೆ ಮಾಡಲಿಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಶ್ರೀಪಾದ್ ಹೆಗ್ಡೆ ಬಗ್ಗೆಮನೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಜಿಲ್ಲಾ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಹಾಗೂ ತಾಲೂಕಾ ಪರಿಷತ್ನ ಎಲ್ಲ ಪದಾಧಿಕಾರಿಗಳು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಪುಸ್ತಕದ ಹೊರತರಿವು ಪುಸ್ತಕದ ಕಳೆದ ಮನೆ ಚಿತ್ರದೊಳವು ಬೆಳೆದರಿವು ಕರುಕಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರವಂತ ವೀಕ್ಷಣೆಯಿಂದಲ್ಲ ಶಾಸ್ತ್ರೀಕರಣದಿಂದಲ್ಲ ಮಗುಗೆ ಎನ್ನುವಂತ ಡಿವಿಜಿ ಅವರ ಕನ್ನಡದ ಸಾಲುಗಳೊಂದಿಗೆ ಇಂದಿನ ಕಾರ್ಯಕ್ರಮ. ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಮಟ್ಟದ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮಾನದ ಶ್ರೀ ಕಮಣ್ಣ ಬೀಗಾರ ಸಿದ್ದಾಪುರ ತಾಲೂಕಿನ 8ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು. ಯಲ್ಲಾಪುರ ತಾಲೂಕಿನ ಬೀಗಾರ ಶ್ರೀ ನಾರಾಯಣ ಕೋಮಾರ ಹಾಗೂ ಶ್ರೀಮತಿ ಸೀತಾ ಕೋಮಾರ ಇವರ ಪುತ್ರ ಕಮಣ್ಣ ಕೋಮಾರ ಇವರು ಕಮಣ್ಣ ಬೀಗಾರ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ. ಸ್ನಾತಕೋತ್ತರ ಪದವೀಧರರಾದ ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ 37 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ವಾಸಿಸುತ್ತಾ ಸಾಹಿತ್ಯ ರಚನೆ, ಚಿತ್ರ ಹಾಗೂ ವ್ಯಂಗ್ಯಚಿತ್ರ ರಚನೆ ಮುಂತಾದವುಗಳಲ್ಲಿ ನಿರತರಾಗಿದ್ದಾರೆ. ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಅದರಲ್ಲೂ ಮಕ್ಕಳ ಸಾಹಿತ್ಯಕ್ಕೆ ಇವರ ಕೊಡುಗೆ ಅಪಾರವೂ ಅಪೂರ್ವವೂ ಆಗಿದೆ. ಕಥೆ, ಕವನ, ಕಾದಂಬರಿ, ಶಿಶುಪ್ರಾಸ, ಲಲಿತ ಬರಹಗಳು, ಚಿತ್ರ ಪುಸ್ತಕಗಳನ್ನು ಒಳಗೊಂಡಂತೆ ಇದುವರೆಗೆ ಪ್ರಕಟವಾಗಿರುವ ಅವರ 35 ಕೃತಿಗಳು ಕಮಣ್ಣ ಬೀಗಾರರ ಸಾಹಿತ್ಯ ಶ್ರೀಮಂತಿಕೆಯನ್ನು ಬಣ್ಣಿಸುತ್ತವೆ. ಇವರ ಭಾವನೆಗಳಿಗೆ ರಾಗಿಮುಖೆಯರು, ಮಲ್ಲಾಡೆ ಮಾತಾಡು, ಹಸಿರಿನ ಹುಡುಗ, ಮರಳಿದ್ದಾಗ, ಹಸಿರಿನ ಮುಂತಾದ ಕೃತಿಗಳು ಓದುಗರನ್ನು ವಿಮರ್ಶಕರನ್ನು ಸಂತೋಷಪಡಿಸಿವೆ. ಶಿಕ್ಷಕರಾಗಿ ತಮ್ಮ ಸುದೀರ್ಘ ಸೇವಾ ಅವಧಿಯಲ್ಲಿ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ 2009ರಲ್ಲಿ ಆಕಾಶವಾಣಿ, ದೂರದರ್ಶನಗಳಲ್ಲಿ ಇವರ ಸಂದರ್ಶನಗಳು ಪ್ರಸಾರವಾಗಿವೆ. 2022ರಲ್ಲಿ ಶ್ರೀಯುತರ ಬಾವಲಿ ಪೂಜೆ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿದೆ. ಸಾಹಿತ್ಯ ಕ್ಷೇತ್ರದ ಬೊಮ್ಮನ ಮಕ್ಕಳ ಸಾಹಿತ್ಯ ಪ್ರಶಸ್ತಿ, ವಸುದೇವ ಗೋಪಾಲಂ ದತ್ತಿ ಪ್ರಶಸ್ತಿ, ಬಾಲ ವಿಕಾಸ ಅಕಾಡೆಮಿಯ ಮಕ್ಕಳ ಚಂದ್ರ ಪ್ರಶಸ್ತಿ, ಪುಸ್ತಕ ಸದಸ್ಯ ಬಹುಮಾನ, ಕರ್ನಾಟಕ ಸರ್ಕಾರದ ಬಾಲ ವಿಕಾಸ ಅಕಾಡೆಮಿಯ ಗೌರವ ಪುರಸ್ಕಾರ ಮುಂತಾದ ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ ಪರಿಸರ ಪ್ರೀತಿಯ ಬಹುಮನಸ್ಸಿನ ಸಾಹಿತಿ ಕಮಣ್ಣ ಬೀಗಾರರು ಸಿದ್ದಾಪುರ ತಾಲೂಕಿನ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದು ಸಮ್ಮೇಳನದ ಮೆರಗನ್ನು ಹೆಚ್ಚಿಸಿದೆ. ಸನ್ಮಾನ್ಯರನ್ನು ಇಂದು ಸಮ್ಮೇಳನದ ವಿಶೇಷ ವೇದಿಕೆಯಲ್ಲಿ 6 ಜನ ಸನ್ಮಾನಿಸಿ ಗೌರವಿಸಿದೆ. ಶ್ರೀ ದುರ್ಗ ವಿನಾಯಕ ದೇವರ ಆವಾಸಕ್ಕೆ ದಿನಾಂಕ 3 ಜನವರಿ 2016. ಧನ್ಯವಾದಗಳು. ಸುಮಾರು 5-6 ಕೃತಿಗಳನ್ನು ರಚಿಸಿದ್ದಾರೆ. ಈಗ ಇವರ ಸಂಪೆಕಟ್ಟೆಯ ಸರಹದ್ದು ಎಂಬಂಥ ಕಥಾ ಸಂಕಲನವನ್ನು ನಮ್ಮ ಮುಂದೆ ಲೋಕಾರ್ಪಣೆ ಮಾಡಲಿಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಮುಖ್ಯಸ್ಥರು ನಮ್ಮ ನರಹರಿಯಾಗರು ಕಲ್ಮನೆ ಇವರು ಈಗ ಅಲ್ಲಿ ಅನ್ನ ಬರ್ಮಾಡ್ತಾ ಇದ್ದಾರೆ. ನೀರ ಶುದ್ಧವಾದ ನೀರು. ಇವರು ನಮ್ಮ ಸಂಘದವರು. ಇವರೆಲ್ಲ ನಿಮ್ಮ ಸಂಘದ ಹೆಸರಂತೂ
ಕ್ರಿಯಾಶಕ್ತಿ ಸಂಘ. ಎಷ್ಟು ರುಚಿ ಊಟ. ಪಲ್ಯಕ್ಕಿಂತ ಸಾಂಬಾರ್ಕ್ಕಿಂತ ಜಿಲೇಬಿ ಚಲೋ. ಯಾವ್ದು ಹಾಕೊಳ್ಳೋ ಅಂತ ಹೇಳ್ತಿಲ್ಲ, ಅಷ್ಟು ರುಚಿ ಬರುತ್ತೆ.